ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಮೊನ್ನೆ ಅಂದರೆ ಭಾನುವಾರ 9ನೇ ತಾರೀಕು ಇಡೀ ರಾಷ್ಟ್ರದ ಮಹಾಜನತೆ ದೆಹಲಿಯಲ್ಲಿರ್ತಕ್ಕಂಥ ರಾಷ್ಟ್ರಪತಿ ಭವನದತ್ತ ತಮ್ಮ ಗಮನವನ್ನು ಹರಿಸಿದರು. ಇದಕ್ಕೆ ಕಾರಣ ಇಷ್ಟೇ, 3ನೇ ಅವಧಿಗೆ ದೇಶದ ಪ್ರಧಾನಿಗಳಾಗಿ ಶ್ರೀ ನರೇಂದ್ರ ದಾಮೋದರ ದಾಸ್ ಮೋದಿಜಿಯವರು ಪ್ರಧಾನಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಿದೇಶಿ ಗಣ್ಯರು ಸೇರಿದಂತೆ ಸಾವಿರಾರು ಜನ ಅಲ್ಲಿ ಉಪಸ್ಥಿತರಿದ್ದರು. ಸಂಜೆ 7:15 ಕಾರ್ಯಕ್ರಮ ಅಂದರೆ ಶ್ರೀ ನರೇಂದ್ರ ಮೋದಿಜಿಯವರು ಪ್ರಧಾನಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ 7:15 ಕಾರ್ಯಕ್ರಮವನ್ನು ಸಮಯವನ್ನು ನಿಗದಿ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಸಂಜೆ 6 ಗಂಟೆ ಸಮಯ ಆಗಿರ್ಬೋದು. ಆ ಒಂದು ಸಮಯದಲ್ಲಿ ದಿಲ್ಲಿಯಿಂದ 700 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರದ ಅಂದರೆ ಜಮ್ಮುವಿನ ರಿಯಾಸಿ ಅನ್ನೋ ಒಂದು ಜಿಲ್ಲೆಯಲ್ಲಿ, ಈ ರಿಯಾಸಿ ಅನ್ನೋ ಜಿಲ್ಲೆ ಬರ್ತಕ್ಕಂಥದ್ದು ಭಾರತ ಪಾಕಿಸ್ತಾನ ಗಡಿ ಭಾಗ, ಅಂದರೆ ಲೈನ್ ಆಫ್ ಕಂಟ್ರೋಲ್ ಅಂತ ಏನು ನಾವು ಹೇಳ್ತೀವಿ. ಲೈನ್ ಆಫ್ ಕಂಟ್ರೋಲ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೂಂಚ್ ಹಾಗೂ ರಜೌರಿಗೆ ಹೊಂದಿಕೊಂಡಂತೆ ಇರ್ತಕ್ಕಂಥ ರಿಯಾಸಿ ಜಿಲ್ಲೆ. ಈ ಒಂದು ಭಾಗದಲ್ಲಿ ಉತ್ತರ ಪ್ರದೇಶ, ರಾಜಸ್ಥಾನ, ದಿಲ್ಲಿ ಮೂಲದ ಪ್ರವಾಸಿಗರು ವೈಷ್ಣೋದೇವಿ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಹೋಗ್ತಾಯಿದ್ರು. ಈ ಸಂದರ್ಭದಲ್ಲಿ ಆ ಒಂದು ಬಸ್ಸಿನ ಮೇಲೆ ದಾಳಿ ಮಾಡಿದಂಥ ಪಾಕಿಸ್ತಾನಿ ಪ್ರೇರಿತ ಉಗ್ರ ಸಂಘಟನೆಯ ಭಯೋತ್ಪಾದಕರು ಏಕಾಏಕಿ ಬಸ್ಸಿನ ಚಾಲಕನ ಮೇಲೆ ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಗಾಬರಿ ಆಗ್ತಾನೆ ಬಸ್ಸಿನ ಚಾಲಕ. ಹೇಗಾದರೂ ಮಾಡಿ ಬಚಾವ್ ಮಾಡಲಿಕ್ಕೆ ಯತ್ನಿಸ್ತಾನೆ. ಆ ಸಂದರ್ಭದಲ್ಲಿ ಬಸ್ಸಿನ ಚಾಲಕನ ನಿಯಂತ್ರಣವನ್ನು ಕಳೆದುಕೊಂಡಿದ್ದ ಬಸ್ಸು ಕಂದಕಕ್ಕೆ ಕಣಿವೆಗೆ ಉರುಳಿ ಬೀಳುತ್ತೆ. ಆ ಒಂದು ಸಂದರ್ಭದಲ್ಲಿ ಬಸ್ನಲ್ಲಿದ್ದಂಥ ಪ್ರವಾಸಿಗರಲ್ಲಿ 9 ಜನ ಸಾವನ್ನಪ್ತಾರೆ. ಆ 9 ಜನರಲ್ಲಿ ರಾಜಸ್ಥಾನದ 4, ಉತ್ತರ ಪ್ರದೇಶದ 3 ಹಾಗೂ ಬಸ್ಸಿನ ಚಾಲಕ, ಬಸ್ಸಿನ ನಿರ್ವಾಹಕ, ಹಾಗೆ 2 ವರ್ಷದ ಒಂದು ಮಗು ಕೂಡ ಇಲ್ಲಿ ಸಾವನ್ನಪ್ಪುತ್ತೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಭಯೋತ್ಪಾದಕ ಸಂಘಟನೆ ತನ್ನ ಒಂದು ಹೊಣೆಯನ್ನು, ತನ್ನ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಇದರ ಹಿಂದೆ ನಮ್ಮ ಕೈವಾಡ ಇದೆ, ನಾವೇ ಇದರ ಜವಾಬ್ದಾರಿಯನ್ನು ಹೊರ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. TRF ಅಂತ ಹೇಳ್ತಕ್ಕಂಥ ಈ ಸಂಘಟನೆ ಅಂದರೆ ದ ರೆಸಿಸ್ಟೆಂಟ್ ಆಫ್ ಫ್ರಂಟ್ ಅಂತ ಕರೀತಾರೆ. ಇದನ್ನು ಪಾಕಿಸ್ತಾನ ಮೂಲದ ಲಷ್ಕರೆ ತೊಯ್ಬಾ ಸಂಘಟನೆ ಏನಿದೆ, ಆ ಸಂಘಟನೆ ಇದನ್ನು ನಿಯಂತ್ರಿಸ್ತಾ ಇದೆ. ಇವರಿಗೆ ಬೇಕಾದಂಥ ಹಣಕಾಸಿನ ನೆರವಾಗಿರ್ಬೋದು, ಶಸ್ತ್ರಗಳ ನೆರವಾಗಿರ್ಬೋದು, ಪಾಕಿಸ್ತಾನದ ಲಷ್ಕರೆ ತೊಯ್ಬಾ ಉಗ್ರಗಾಮಿ ಸಂಘಟನೆ ಈ ಒಂದು ಸಂಘಟನೆಯ ನಿಯಂತ್ರಣವನ್ನು ಇಟ್ಕೊಂಡಿದೆ. ಈ ಸಂಘಟನೆ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥದ್ದು. ಹಾಗೆ ಈ ಸಂಘಟನೆ ಈಗಾಗಲೇ ಮತ್ತಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳಲ್ಲಿ ನಾವು ಇಲ್ಲಿಯ ಸ್ಥಳೀಯರಾಗಿರ್ಬೋದು, ಪ್ರವಾಸಿಗರಾಗಿರ್ಬೋದು, ಇವರುಗಳ ಮೇಲೆ ಇನ್ನಷ್ಟು ದಾಳಿಗಳನ್ನು ತೀವ್ರಗೊಳಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಭಾರತಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಪಾಕಿಸ್ತಾನ ಅಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಟೆರರಿಸಮ್ ಅಂದರೆ ಭಯೋತ್ಪಾದನೆ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂಥ ದೇಶ ಪಾಕಿಸ್ತಾನ. ಕಳೆದ 60-70 ವರ್ಷಗಳ ಒಂದು ಇತಿಹಾಸವನ್ನು ನೋಡಿದರೆ ನಮ್ಮ ಭಾರತದ ಮೇಲಿಂದ ಮೇಲೆ ದಾಳಿಗಳನ್ನು ಮಾಡಿರ್ತಕ್ಕಂಥದ್ದು. ಇವರ ಮೂಲ ಚಾಳಿನೇ ಭಯೋತ್ಪಾದನೆ, ಟೆರರಿಸಮ್, ಉಗ್ರ ಸಂಘಟನೆಗಳನ್ನು ಬೆಳೆಸ್ತಕ್ಕಂಥದ್ದು, ಅವರಿಗೆ ಶಸ್ತ್ರಗಳನ್ನು ಕೊಡ್ತಕ್ಕಂಥದ್ದು, ಭಾರತದಂಥ ಅಮಾಯಕ ರಾಷ್ಟ್ರಗಳ ಮೇಲೆ ದಾಳಿ ನಡೆಸ್ತಕ್ಕಂಥದ್ದು. ಇಂಥ ಪಾಕಿಸ್ತಾನದ ಮೇಲೆ ಭಾರತ 4 ಬಾರಿ ಯುದ್ಧವನ್ನು ಮಾಡಿದೆ, ಪಾಠವನ್ನು ಕಲಿಸಿದೆ. ಆದರೂ ಕೂಡ ಇವರು ಎಲ್ಲೋ ಒಂದು ಕಡೆ ಪಾಠ ಕಲಿತಂತೆ ಕಾಣ್ತಾ ಇಲ್ಲ. 1999ರಲ್ಲೂ ಕೂಡ ಇವರು ಕಾರ್ಗಿಲ್ನಲ್ಲಿ ಅತಿಕ್ರಮಣವನ್ನು ಮಾಡಿದರು, ಭಾರತದ ಮೇಲೆ ಆಕ್ರಮಣಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲೂ ಕೂಡ ವಾಜಪೇಯಿ ಅವರ ಸರ್ಕಾರದ ಅವಧಿಯಲ್ಲಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಲಾಗಿತ್ತು. ಆದರೂ ಕೂಡ ಇವರು ಚಾಳಿಯನ್ನು ಮುಂದುವರಿಸ್ತಾ 2001ರಲ್ಲಿ ನಮ್ಮ ದೇಶದ ಪ್ರಜಾಸತ್ತೆಯ ದೇಗುಲ ಅಂತ ಕರೆಸಿಕೊಳ್ತಕ್ಕಂಥ ಪಾರ್ಲಿಮೆಂಟ್ ಮೇಲೆ, ಅಂದರೆ ಸಂಸತ್ ಭವನದ ಮೇಲೂ ಕೂಡ ದಾಳಿಯನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಭಾರತ ಕಠಿಣ ಸಂದೇಶವನ್ನು ರವಾನಿಸುತ್ತೆ. ಈ ದಾಳಿಯ ಪ್ರಮುಖ ಸಂಚುಕೋರ ಅಫ್ಜಲ್ ಗುರುವಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತೆ. ಆದರೂ ಕೂಡ ಪಾಕಿಸ್ತಾನ ತನ್ನ ಚಾಳಿಯನ್ನು ಮುಂದುವರಿಸುತ್ತಾ 2008 ನವೆಂಬರ್ 26ರಂದು ಮುಂಬೈ ಮೇಲೆ ಕೂಡ ಅಟ್ಯಾಕ್ ಮಾಡುತ್ತೆ. ಅತಿ ದೊಡ್ಡ ದಾಳಿಯನ್ನು ನಡೆಸುತ್ತೆ. ಇದರ ಜವಾಬ್ದಾರಿಯನ್ನು ಪಾಕಿಸ್ತಾನಿ ಮೂಲದ ಉಗ್ರ ಸಂಘಟನೆಗಳು ಹೊತ್ಕೋತವೆ.
ಹಾಗೆಯೇ 2019 ಫೆಬ್ರವರಿ 14 ಪ್ರೇಮಿಗಳ ದಿವಸ ದೇಶದ ಸೇನಾ ವ್ಯವಸ್ಥೆಯನ್ನು ಗುರಿಯಾಗಿಟ್ಕೊಂಡು ಪುಲ್ವಾಮಾದಲ್ಲಿ ಅಟ್ಯಾಕ್ ಮಾಡ್ತಾರೆ. 40ಕ್ಕೂ ಹೆಚ್ಚು ಯೋಧರನ್ನು ಬಲಿ ತಗೋತಾರೆ. ದೇಶಕ್ಕಾಗಿ ಯೋಧರು ಪ್ರಾಣವನ್ನು ತ್ಯಾಗ ಮಾಡ್ತಾರೆ ವೀಕ್ಷಕರೇ. ಈ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಒಂದಷ್ಟು ಕಠಿಣ ಸಂದೇಶವನ್ನು ರವಾನಿಸುತ್ತೆ. ಬಾಲಾಕೋಟ್ ಏರ್ ಸ್ಟ್ರೈಕ್ನಂತಹ ವಾಯುದಾಳಿ ನಡೆಸುವ ಮೂಲಕ ಕಠಿಣವಾದಂತಹ ಸಂದೇಶವನ್ನು ಪಾಕಿಸ್ತಾನಕ್ಕೆ ನೀಡಿದರೂ ಕೂಡ ಇನ್ನೂ ಕೂಡ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ತನ್ನ ನೀಚ ಬುದ್ಧಿಯನ್ನು ಬಿಡುವಂತೆ ಕಾಣ್ತಾ ಇಲ್ಲ. ಯಾಕೆಂದರೆ ಇದಕ್ಕೆ ಉತ್ತಮವಾದಂಥ ಉದಾಹರಣೆ ಮೊನ್ನೆ ಭಾನುವಾರ ಆಗಿರ್ತಕ್ಕಂಥ ಒಂದು ಕೃತ್ಯ. ಅಮಾಯಕ ಪ್ರವಾಸಿಗರನ್ನು ಗುರಿಯಾಗಿಟ್ಕೊಂಡು ಸಣ್ಣ ಮಗುವನ್ನು ನೋಡದೆ ದಾಳಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ, ಅಮಾನವೀಯ. ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕಾಗುತ್ತೆ. ಭಯೋತ್ಪಾದನೆಯ ವಿಚಾರ ಬಂದಾಗ ದೇಶದ ಪ್ರತಿಯೊಬ್ಬನೂ ಕೂಡ ಈ ಒಂದು ವಿಚಾರದಲ್ಲಿ ಒಂದಾಗಬೇಕಾಗುತ್ತೆ. ಪಕ್ಷ ಭೇದವನ್ನು ಮರೆತು ನೀವು ಯಾವುದೇ ಪಕ್ಷಕ್ಕೆ ಓಟ್ ಹಾಕಿ, ಯಾವುದೇ ಪಕ್ಷದಲ್ಲೇ ಇರಿ, ಯಾವುದೇ ಪಕ್ಷದ ಫ್ಲಾಗನ್ನು ಇಟ್ಕೊಳ್ಳಿ, ಆದರೆ ಭಯೋತ್ಪಾದನೆ ಟೆರರಿಸಮ್ ಅನ್ನೋ ಒಂದು ವಿಷಯ ಬಂದಾಗ ನಾವೆಲ್ಲರೂ ಕೂಡ ಒಂದಾಗಬೇಕಾಗುತ್ತೆ. ಭಯೋತ್ಪಾದನೆ ವಿರುದ್ಧ ಹೋರಾಟವನ್ನು ಮಾಡಲೇಬೇಕಾಗುತ್ತೆ. ಏಕೆಂದರೆ ಪಾಕಿಸ್ತಾನ ಇವತ್ತು ಕಾಶ್ಮೀರ ಆಗಿರ್ಬೋದು, ಭಾರತದ ಇತರೆ ಭಾಗದಲ್ಲಿ ಆಗಿರ್ಬೋದು, ನಿರಂತರವಾಗಿ ಭಯೋತ್ಪಾದನಾ ಚಟುವಟಿಕೆಯನ್ನು ನಡೆಸ್ಕೊಂಡು ಬರ್ತಾ ಇದೆ. ಇದಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇರ್ತಕ್ಕಂಥದ್ದೇ ಪಾಕಿಸ್ತಾನ. ಅಲ್ಲಿರ್ತಕ್ಕಂಥ ಸೇನೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ರಾಜಕಾರಣಿಗಳಾಗಿರ್ಬೋದು ಈ ಒಂದು ಕೃತ್ಯಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗಾಗಲೇ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟ ಸರ್ಕಾರದ ಒಂದು ಈ ಅವಧಿಯಲ್ಲಿ ಮೂರನೇ ಅವಧಿಗೆ ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರಿಗೆ ನಾನು ಮನವಿಯನ್ನು ಮಾಡ್ತೀನಿ. 9ನೇ ತಾರೀಕು ಪ್ರವಾಸಿಗರನ್ನು ಅಂದರೆ ಹೊತ್ತಿದ್ದಂಥ ಬಸ್ಸನ್ನು ಗುರಿಯಾಗಿಟ್ಟುಕೊಂಡು ದಾಳಿಯನ್ನು ನಡೆಸಿದ್ದಾರೋ, ಈ ದಾಳಿಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಮೇಲೆ, ಪಾಕಿಸ್ತಾನಿ ಉಗ್ರ ಸಂಘಟನೆಯ ಮೇಲೆ ಕಠಿಣ ಸಂದೇಶಗಳನ್ನು ರವಾನಿಸಬೇಕಾಗುತ್ತೆ. ಪಾಕಿಸ್ತಾನ ತನ್ನ ಬದುಕಿನಲ್ಲಿ ಮರೆಯಲಾರದ ಪಾಠವನ್ನು ಕಲಿಸಬೇಕಾಗುತ್ತೆ. ಏಕೆಂದರೆ ಇವರನ್ನು ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಮತ್ತೆ ದಾಳಿಗಳನ್ನು ಮುಂದುವರಿಸ್ತಾರೆ. ಹಾಗಾಗಿ ಪಾಕಿಸ್ತಾನಕ್ಕೆ ಕಠಿಣವಾದ ಎಚ್ಚರಿಕೆ, ಕಠಿಣವಾದ ಸಂದೇಶ, ಒಂದು ಸರಿಯಾದಂಥ ಬಿಸಿಯನ್ನು ಮುಟ್ಟಿಸಬೇಕಾಗುತ್ತೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಈ ದೇಶದ ಪ್ರಧಾನಿಗಳಾಗಿರ್ಬೋದು, ಈ ದೇಶದ ಗೃಹ ಸಚಿವರಾಗಿರ್ಬೋದು, ರಕ್ಷಣಾ ಸಚಿವರಾಗಿರ್ಬೋದು ಈ ಒಂದು ವಿಚಾರದಲ್ಲಿ ಯಾವ ರೀತಿ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ, ಪಾಕಿಸ್ತಾನದ ಮೇಲೆ ಯಾವ ರೀತಿ ಸಂದೇಶವನ್ನು ರವಾನಿಸ್ತಾರೆ ಅನ್ನೋದನ್ನು ನಾವು ಕಾದು ನೋಡೋಣ ವೀಕ್ಷಕರೇ. ಏಕೆಂದರೆ ಇದೊಂದು ಅತ್ಯಂತ ಖಂಡನೀಯ ವಿಚಾರ. ಭಯೋತ್ಪಾದನೆ ವಿಚಾರದಲ್ಲಿ ಪಾಕಿಸ್ತಾನ ತನ್ನ ಚಾಳಿಯನ್ನು ಹಾಗೆ ಮುಂದುವರಿಸಿರುವುದು. ಹಾಗೆ ಚೈನಾ ಕೂಡ ಅಷ್ಟೇ ನಮ್ಮ ಮೇಲೆ ಸದಾ ಕಣ್ಣನ್ನು ಇಟ್ಟಿರುತ್ತೆ. ಚೈನಾವು ಕೂಡ ನಮಗೆ ಅಪಾಯಕಾರಿ. ಪಾಕಿಸ್ತಾನ ಎಷ್ಟು ಅಪಾಯಕಾರಿನೋ ಚೈನಾವು ಕೂಡ ಅದಕ್ಕಿಂತ ಅಪಾಯಕಾರಿ. ಹಾಗೆ ಗಡಿಯ ವಿಚಾರದಲ್ಲಿ ಅಂದರೆ ಗಡಿಯ ಆಚೆಗಿನ ಭಯೋತ್ಪಾದನೆ ವಿಚಾರದಲ್ಲಿ, ಗಡಿಯ ವಿಚಾರದಲ್ಲಿ ಈಗ ಅರುಣಾಚಲ ಪ್ರದೇಶ ಆಗಿರ್ಬೋದು, ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು, ಹಾಗೆ ಗುಜರಾತ್ನ ಸರ್ಕ್ರಿಕ್ ವಲಯ ಆಗಿರ್ಬೋದು, ಇಲ್ಲೆಲ್ಲೋ ಈ ಗುಜರಾತ್ನ ಸರ್ಕ್ರಿಕ್ ವಲಯ ಏನಿದೆ ಈ ಒಂದು ಭಾಗವು ಕೂಡ ತನಗೇ ಸೇರಿದ್ದು ಅಂತಕ್ಕಂಥ ವಾದವನ್ನು ಪಾಕಿಸ್ತಾನ ಮಂಡಿಸ್ಕೊಂಡು ಬಂದಿದೆ. ಹಾಗೆ ಈಗಾಗಲೇ ಪಾಕಿಸ್ತಾನ 60 ವರ್ಷಗಳ ಹಿಂದೆ ಏನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದೆ. ಪಾಕ್ ಆಕ್ರಮಿತ ಕಾಶ್ಮೀರ, ಗಿಲ್ಗಿಟ್ ಆಗಿರ್ಬೋದು, ಬಾಲ್ಟಿಸ್ತಾನ ಆಗಿರ್ಬೋದು, ಮುಜಾಫರಾಬಾದ್ ಆಗಿರ್ಬೋದು ಈ ಒಂದು ಭಾಗಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಂದಿನ ದಿನಗಳಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರಾಗಿರ್ಬೋದು, ಅವರ ಕ್ಯಾಬಿನೆಟ್ ಆಗಿರ್ಬೋದು ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ, ಮುಂದಿನ ದಿನಗಳಲ್ಲಿ ಪಾಕ್ಗೆ ಇವರು ಯಾವ ರೀತಿ ಸಂದೇಶವನ್ನು ರವಾನಿಸ್ತಾರೆ ಅನ್ನೋದನ್ನು ಕಾದು ನೋಡೋಣ ವೀಕ್ಷಕರೇ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ವೀಕ್ಷಕರೇ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಾನು ಪ್ರಮೋದ್ ಆಕಾರಗೂರು. ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.